ಶ್ವೇತಾ ಗೌಡ ಆಯಿತು, ಐಶ್ವರ್ಯ ಗೌಡ ಆಯಿತು, ಈ ಎರಡು ಪ್ರಕರಣಗಳ ತನಿಖೆ ಮುಗಿಯುವ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಬ್ಬ ಖತರ್ನಾಕ್ ಮಹಿಳೆಯ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕೋಟಿ ಹಣದ ಆಮಿಷ ಒಡ್ಡಿ ವಂಚನೆ ಎಸಗಿದ್ದ ದಂಪತಿಯನ್ನ ಸಿಸಿಬಿ ಪೊಲೀಸರು ಕೆಡವಿದ್ದಾರೆ. ಹೀಗೆ ಸೀರೆ ಹಾಕೊಂಡು ಒಳ್ಳೆ ಮರ್ಯಾದಸ್ಥ ಕುಟುಂಬದ ಗೃಹಿಣಿಯಂತೆ ಪೋಸ್ ಕೊಡ್ತಾ ಇರೋ ಈಕೆ ಹೆಸರು ರೇಖಾ. ಅದೆಂತ ಮುಗ್ಧ ಮುಖ ಅಲ್ವಾ? ಮುಖ ನೋಡಿ ಮೊಳ ಹಾಕಿದ್ರೆ ಇವಳು ಅಂಗೈಯಲ್ಲಿ ಆಕಾಶ ತೋರಿಸಿ ಮನೆ ಮಠನೆಲ್ಲ ಮಾರಿ ನುಂಗಿ ನೀರು ಕುಡಿದು ಬಿಡ್ತಾಳೆ. ಹೀಗೆ ಕೋಟಿ ಕೋಟಿ ವಂಚಿಸಿರೋ ಆರೋಪ ಹೊತ್ತಿರುವ ಕಿಲಾಡಿ ಲೇಡಿಯ ಮನೆಯನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ. ಮೊದಲು ವಿಡಿಯೋ ಕಾಲ್, ಆಮೇಲೆ ಮಾಡ್ತಾಳೆ ಬ್ಲ್ಯಾಕ್ ಮೇಲ್. ಮಾತಿನ ರೇಖೆ ಎಳೆದು ಕೋಟಿ ಕೋಟಿ ವಂಚಿಸಿದ್ದ ರೇಖಾ ಲಾಕ್. ಅಷ್ಟಕ್ಕೂ ಈ ಕಥೆಯ ನಾಯಕಿಯನ್ನ ನೋಡಿದ್ರೆ, ಇನ್ನು ನಾಯಕ ಅಂದ್ರೆ ರೇಖಾ ಪತಿ ಇವನೇ. ಹೆಸರು ಮಂಜುನಾಥಾಚಾರಿ. ಈ ಕಿಲಾಡಿ ದಂಪತಿಯ ಸಹಚರ ಚೇತನ್. ಈ ತ್ರಿಮೂರ್ತಿಗಳು ಸೇರ್ಕೊಂಡು ಉದ್ಯಮಿಗಳಿಗೆ ಕೋಟಿ ಕೋಟಿ ನಾಮ ಹಾಕಿದ ಆರೋಪ ಕೇಳಿಬಂದಿದೆ. ಸಿಲಿಕಾನ್ ಸಿಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಂಚಿಸಿ ಪಂಗರೇಖೆ ಹಾಕ್ತಿದ್ದ ಈ ರೇಖಾ ದಂಪತಿ ಸಿಸಿಬಿ ಪೊಲೀಸರ ಬಲೆಗೆ ಬಿದ್ದಿದೆ. ಬಸವನಗುಡಿ ಠಾಣೆಗೆ ರೇಖಾ ವಿರುದ್ಧ ಮೋಸ ಹೋದ ಉದ್ಯಮಿ ದೂರು ನೀಡಿದ ಹಿನ್ನೆಲೆ ಸಿಸಿಬಿ ಪೊಲೀಸರು ದಂಪತಿ ಸೇರಿ ಮೂವರನ್ನ ಬಂಧಿಸಿದ್ದಾರೆ. ಶೇರ್ ಚಾಟ್ ಮೂಲಕ ವ್ಯಕ್ತಿಗೆ ಪರಿಚಯವಾಗಿದ್ದ ರೇಖಾ ಮೆಸೇಜ್ ಮಾಡಿ ಕ್ಲೋಸ್ ಆಗಿದ್ಲು. ವಿಡಿಯೋ ಕಾಲ್ ಮೂಲಕ ಕರೆ ಮಾಡಿ ಸಲಿಗೆ ಮಾತಾಡಿ ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು. 31 ಲಕ್ಷಕ್ಕೂ ಅಧಿಕ ಹಣ ಪಡೆದು ವಂಚಿಸಿದ್ದಾಳೆಂದು ಮೋಸ ಹೋದವರು ದೂರು ನೀಡಿದ್ದಾರೆ. ಮತ್ತೊಂದು ಕೇಸ್ನಲ್ಲಿ ಮಲ್ಲಿಕಾರ್ಜುನ ಎಂಬ ವ್ಯಕ್ತಿಗೆ ಲೋನ್ ಕೊಡಿಸೋ ನೆಪದಲ್ಲಿ ದಂಪತಿ 90,000 ರೂಪಾಯಿ ವಂಚಿಸಿದ್ದಾರೆ. ಕಾರ್ಲ್ಟನ್ ಟವರ್ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದೀವಿ, ಕಂಪನಿಯಿಂದ 25 ಕೋಟಿ ಹಣ ತನ್ನ ಅಕೌಂಟ್ಗೆ ಬಂದಿದೆ, ಅದನ್ನ ಬಿಡಿಸೋಕೆ ಹಣದ ಅವಶ್ಯಕತೆ ಇದೆ ಅಂತ ನಂಬಿಸಿ ಗಾಳ ಹಾಕಿ 5 ಕೋಟಿ ದೋಖ ಮಾಡಿದ್ದಾಳಂತೆ. ಎಂಎಲ್ಎ ರಾಜುಗೌಡರ ಹೆಸರಿನಲ್ಲೂ ಪೊನ್ನಂಪೇಟೆ ಉದ್ಯಮಿಯನ್ನು ಸುಲಿಗೆ ಮಾಡಿದ್ದಾಳೆ. ಶಾದಿ.ಕಾಮ್ನ ಹೆಸರಿನಲ್ಲೂ ಉಂಡೆನಾಮ ತಿಕ್ಕಿದ ಆರೋಪ ಕೇಳಿ ಬಂದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಿಸಿಬಿಗೆ ಬಂದು ಅವರನ್ನು ಈ ರೀತಿ 3 ವ್ಯಕ್ತಿಗಳು ಈ ದೊಂಬನಲ್ಲಿರ್ತಕ್ಕಂಥ ಕಾರ್ಲ್ಟನ್ ಟವರ್ ಏನು ಬಿಲ್ಡಿಂಗ್ ಇದೆ ಅದರ ಅವಘಡದಲ್ಲಿ ಅವರು ಸಾಕ್ಷಿಯಾಗಿದ್ದರು. ಮತ್ತು ಈ 3 ವ್ಯಕ್ತಿಗಳ ಸಾಕ್ಷಿಗಳನ್ನು ನುಡಿದೇ ಇರೋ ಹಾಗೆ ಆ ಬಿಲ್ಡಿಂಗ್ ಓನರ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ, ಮತ್ತು ಅದಕ್ಕೆ ಸುಮಾರು 25 ಕೋಟಿಯಷ್ಟು ಹಣವನ್ನು ಅವರಿಗೆ ಕೊಡಲಿಕ್ಕೆ ಒಪ್ಪಿದ್ದಾರೆ ಅಂಥೇಳಿ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಪೊಲೀಸರ ವಿಚಾರಣೆ ವೇಳೆ ವಂಚಕರ ಕರಾಳ ಮುಖ ಬಯಲಾಗಿದೆ. ರೇಖಾ ಮತ್ತು ಮಂಜುನಾಥಾಚಾರಿ ದಂಪತಿ ವಿರುದ್ಧ ಈ ಹಿಂದೆ ಕೂಡ ವಂಚನೆ ಪ್ರಕರಣಗಳು ದಾಖಲಾಗಿವೆ. ಬಸವನಗುಡಿ ಠಾಣೆಯಲ್ಲೂ ಉದ್ಯಮಿಗೆ ವಂಚನೆ ಎಸಗಿದ್ದು ಈ ಬಗ್ಗೆ ಕೇಸ್ ದಾಖಲಾಗಿತ್ತು. ಪೊಲೀಸರು ತನಿಖೆ ಕೂಡ ಕೈಗೊಂಡಿದ್ರು. ಈ ನಡುವೆ ಉದ್ಯಮಿ ಕೊಟ್ಟ ದೂರಿನಲ್ಲಿ ದಂಪತಿಯನ್ನ ಬಂಧಿಸಲಾಗಿದೆ. ಸದ್ಯ ದಂಪತಿ ಇದೇ ರೀತಿ ಹಲವರಿಗೆ ಆಮಿಷ ಒಡ್ಡಿರುವ ಬಗ್ಗೆ ಹಲವು ದೂರುಗಳು ಬರ್ತಾ ಇದ್ದು ಆರೋಪಿಗಳನ್ನ ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ. ಅದೇನೇ ಇರಲಿ, ದುಡ್ಡಿನ ವಿಷಯವಾಗಿ ಅಥವಾ ಅಪರಿಚಿತರೊಂದಿಗೆ ವಿಡಿಯೋ ಕರೆ ಮಾಡುವ ಮುನ್ನ ಎಚ್ಚರ ಎಚ್ಚರ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.